ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಸಮೀಪದ ತಿಗಳ ಚೌಡೇದನಹಳ್ಳಿಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ತಿರುಮಲ ಸ್ವಾಮಿ ರಥೋತ್ಸವ ಸಂಭ್ರಮದಿಂದ ಜರುಗಿತು. ರಥೋತ್ಸವದ ಅಂಗವಾಗಿ ಕಳೆದ 3 ದಿನಗಳಿಂದ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆದವು. ತಿರುಮಲ ಸ್ವಾಮಿ ಅಲಂಕೃತ ರಥದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ತಿರುಮಲ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಕುಳ್ಳರಿಸಲಾಯಿತು. ಪ್ರಧಾನ ಅರ್ಚಕರು ಪೂಜೆ ನೆರವೇರಿಸಿದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಪೂಜಾ, ಕುಣಿತ, ತಮಟೆ ಸೇರಿದಂತೆ ವಿವಿಧ ಜನಪದ ಕಲಾ ತಂಡಗಳು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ರಥ ಎಳೆದು ಭಕ್ತಿ ಸಮರ್ಪಿಸಿದರು. ವೀರಗಾಸೆ, ಗರುಡಿ, ಗೊಂಬೆ, ನಂದಿಧ್ವಜ ಸೇರಿದಂತೆ ವಿವಿಧ ಜನಪದ ಕಲಾ ತಂಡಗಳು ರಥೋತ್ಸವಕ್ಕೆ ಮೆರುಗು ನೀಡಿದವು. ಯುವಕರು ತಮಟೆಯ ಸದ್ದಿಗೆ ತಿಗಳ ಚೌಡೇದನಹಳ್ಳಿಯಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹೆಜ್ಜೆ ಹಾಕಿದರು. ರಥವು ದೇವಾಲಯದಿಂದ ಹೊರಟು ದೊಮ್ಮಸಂದ್ರ ವೃತ್ತದವರೆಗೂ ಸಾಗಿತ್ತು. ಮಹಿಳೆಯರು, ಮಕ್ಕಳು ಸೇರಿದಂತೆ ನೂರಾರು ಭಕ್ತರು ತೇರನ್ನು ಎಳೆದರು. ರಥೋತ್ಸವದ ಅಂಗವಾಗಿ ಗ್ರಾಮದ ವಿವಿಧೆಡೆ ಭಕ್ತರು ಅರವಂಟಿಕೆಗಳನ್ನು ಸ್ಥಾಪಿಸಿ ಕೋಸಂಬರಿ, ನೀರು, ಮಜ್ಜಿಗೆ, ಪಾನಕ ವಿತರಿಸಿದರು. ದೇವಾಲಯದ ಬಳಿ ಬೆಳಗಿನಿಂದಲೂ ಅನ್ನದಾಸೋಹ ನಡೆಯಿತು. ಸಂಜೆ ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವ ನಡೆಯಿತು.
ಕೊಟ್ರ ಬೀರ್ ನಮ್ಮದು ಕೊಟ್ರ ಹಣ ಕೊಟ್ಟಿನ ಸ್ಟೂಡೆಂಟ್ ಕೊಟ್ಟಣ ನೋಡ್ಕೊಂಡು ಮುಂದುವರಿಸ್ಬೇಕು. ముందుకు పోతాడు పూజ బయట ఉండు అట్లా పెడతాము గంటలు ఇస్తాము చూస్తాడప్ప ఇట్లా కలుస్తావా ಬ್ರಹ್ಮೋತ್ಸವ 11ನೇ ವರ್ಷ ದೂರವಾಗಿ ಮಾಡ್ತಾಯಿದ್ದಾರೆ. ಊರಿನ ಗ್ರಾಮಸ್ಥರು ಎಲ್ಲರೂ ಒಟ್ಟುಗೂಡಿ ಬ್ರಹ್ಮೋತ್ಸವ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಕರ್ಗವನ್ನು ನಮ್ಮೂರಲ್ಲಿ ಜಾತ್ರೆ ತುಂಬ ಅದ್ದೂರಿಯಾಗಿ ನಡೀತದೆ. ಅದೊಂದು ಕೋರ್ಕೊತೀವಿ. ಗ್ರಾಮಸ್ಥರೆಲ್ಲ ಒಟ್ಟಾಗಿದ್ದೀವಿ, ಒಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಮೂರಲ್ಲಿ. ಸರ್, ಇದು 11ನೇ ವರ್ಷದ ಜಾತ್ರಾ ಮಹೋತ್ಸವ. ಪ್ರತಿ ವರ್ಷ ಹೆಂಗೆ ಆಚರಣೆ ಮಾಡ್ಕೊಂಡು ಬಂದಿದ್ದೀವಲ್ಲ ಸಾಂಪ್ರದಾಯಿಕವಾಗಿ ಮತ್ತು ಅದ್ದೂರಿಯಾಗಿ, ಅದೇ ಥರ ಈ ವರ್ಷವೂ ಗ್ರಾಮಸ್ಥರು, ಗ್ರಾಮದ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಸಹಕರಿಸಿದ್ದಾರೆ. ಈ ಜಾತ್ರೆ ಏನಾದರೂ ಅದ್ದೂರಿಯಾಗಿ ನೆರವೇರೋದಕ್ಕೆ ಎಲ್ಲರೂ ಗ್ರಾಮಸ್ಥರು ಎಲ್ಲರೂ ಒಟ್ಟುಗೂಡಿನೇ ನಾವು ಈ ಜಾತ್ರೆನ ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ದೀವಿ. ಅಂದರೆ ಯಾಕಂದರೆ ದೇವ್ರ ಕೆಲಸ ಅಲ್ಲ, ಹಾಗಾಗಿ ಎಲ್ಲರೂ ಕೈ ಸೇರಿಸಿದ್ರೆ ಮಾತ್ರನೇ ಈ ಜಾತ್ರೆ ಮಹೋತ್ಸವ ಇಂಥ ದೇವ್ರ ಕಾರ್ಯಗಳೆಲ್ಲ ಚೆನ್ನಾಗಿ ಮೂಡಿಬರೋಕ್ಕಾಗೋದು. ಏನು ವಿಶೇಷ ಇದೆ ಮೇಡಮ್ ಜಾತ್ರೆ ತೇರು ಮತ್ತು ಅಂದರೆ ಸರ್, ಇದು ಮೊನ್ನೆ ಹಸೆ ಕರಗ ಇತ್ತು, ನಿನ್ನೆ ದೀಪೋತ್ಸವ ಇತ್ತು, ಇವತ್ತು ಬ್ರಹ್ಮರಥೋತ್ಸವ ಮತ್ತು ಸಾಯಂಕಾಲ ಕರಗ ಮಹೋತ್ಸವ ಇದೆ, ನಾಳೆಗೆ ವಸಂತೋತ್ಸವ ಇದೆ ಸರ್. ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರನ್ನು ಈ ನಿಮ್ಮ ಮೀಡಿಯಾ ಮೂಲಕ ಸ್ವಾಗತ ಕೊಡ್ತಾ ಇದ್ದೀನಿ. ನೈಟು ಕರಗ ಇದೆ, ಎಲ್ಲರೂ ಬರಲಿ. ಈ ಒಂದು ತಿಗಳಚೋಡದೇನಹಳ್ಳಿ 11ನೇ ವರ್ಷದ ಶ್ರೀ ಮಾರಿಯಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ಪಾಲ್ಗೊಳ್ಳಿ ಅಂತ ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನಮ್ಮ ಜನಪ್ರಿಯ ಹರಿಕಾರ ಅಂತ ಶಿವಣ್ಣ ಅವ್ರಿಗೆ MLA ಆದಂಥ ಶಿವಣ್ಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಎಷ್ಟನೇ ವರ್ಷ ಅಂತ ನನಗೂ ಗೊತ್ತಿಲ್ಲ. 59ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ಇವತ್ತಿನ ವಿಶೇಷ ಏನಂದರೆ ಅವರು ಬರ್ತಾಯಿದ್ದಾರೆ ನಮ್ಮೂರಿಗೆ. ಪ್ರತಿ ವರ್ಷದಂತೆ ಈ ವರ್ಷವೂ ತೇರು ಬ್ರಹ್ಮರಥೋತ್ಸವಕ್ಕೆ ಪೂಜೆ ನೆರವೇರ್ಸೋಕೆ ಬರೋರು ಇವತ್ತೊಂದು ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾರೆ. ಅವ್ರದ್ದು ಒಂದು ಚಿಕ್ಕದಾಗ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಗ್ರಾಮಸ್ಥರು. ಹಾಗಾಗಿ ಅದು ಒಂದು ವಿಶೇಷ ಇದೆ ಸರ್. ಅದು ಒಂದು ಕಾರ್ಯಕ್ರಮವೇ ನಮಗೆ. ಇವರು ಟ್ರಸ್ಟ್ನವರು, ಇವ್ರು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು. ಇವ್ರು ನನ್ನ ಕೇಳಿ ಸರ್, ಎಲ್ಲರ ಸಹಕಾರದಿಂದನೇ ಇವತ್ತು ಈ ಜಾತ್ರೆ ಮೂಡಿ ಬಂದಿರೋದು. ಎಲ್ಲರನ್ನು ಕೇಳಿ ಸರ್. ಇವ್ರು ನಮ್ಮ ನಾಗಣ್ಣ ಅವರು ಇದ್ದಾರೆ. ನಳ್ಳಿ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದೀವಿ. ಇವು 11ನೇ ವರ್ಷದ ಬ್ರಹ್ಮರಥೋತ್ಸವ ಇವತ್ತು ನಡೀತಾ ಐತೆ. ವರ್ಷವೂ ಇದೇ ರೀತಿ ನಡೆಸ್ತಾ ಇದ್ದೀವಿ. ಎಲ್ಲ ಗ್ರಾಮಸ್ಥರು ಒಟ್ಟಾಗಿ ಸೇರಿ ಇದು
ಜಾತ್ರಾ ಮಹೋತ್ಸವ ಮಾಡ್ತಾಯಿದ್ದೀವಿ. ಸೊ ಊರಿನ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರಿಗೆ ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ದೇವರು ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೇನೆ. ಏನು ಇವತ್ತು ರಥ ಮಹೋತ್ಸವದ ಯುವಕರು ಇದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಬನ್ನಿ ಸರ್.